ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಲರ್ ಸರ್ಕ್ಯೂಟ್ ಮೇಲೆ 2026 ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಸೊ 6 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳಿದರೆ ಕ್ವಶನ್ ನಂಬರ್ 3A ಏನು ಕೇಳಿರೋದು, ಡಿಫೈನ್ ದ ಯೂಲರ್ ಸರ್ಕ್ಯೂಟ್, ಡೆಫಿನಿಷನ್ ಅನ್ನ ಬರೀಬೇಕು. ಫೈಂಡ್ ಆನ್ ಯೂಲರ್ ಸರ್ಕ್ಯೂಟ್ ಫಾರ್ ಗಿವನ್ ಗ್ರಾಫ್ ಅಂತ ಕೇಳಿದ್ದಾರೆ, ಸರಿನಾ? ಇವಾಗ ನೋಡಿ, ಸೊ ಗ್ರಾಫ್ ಅನ್ನ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಡೆಫಿನಿಷನ್ ಅನ್ನ ಬರೆಯೋದು ಕಲಿಬೇಕು. ಏನು? ಆನ್ ಯೂಲರ್ ಸರ್ಕ್ಯೂಟ್ ಈಸ್ ಎ ಕ್ಲೋಸ್ಡ್ ಟ್ರಯಲ್, ಸರಿನಾ? ಕ್ಲೋಸ್ಡ್ ಟ್ರಯಲ್ ಅಂದ್ರೇನು? ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಗೆ ವಾಪಸ್ ಬರುತ್ತೆ, ವಿತ್ ದ ಕಂಡೀಷನ್ ದಟ್ ನೋ ಎಡ್ಜ್ ರಿಪೀಟ್ಸ್, ನೋ ಎಡ್ಜ್ ರಿಪೀಟ್ಸ್, ಸರಿನಾ? ಎಡ್ಜ್ಗಳು ರಿಪೀಟ್ ಆಗಲೇಬಾರ್ದು. ದಟ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ ಅಟ್ ದ ಸೇಮ್ ವರ್ಟೆಕ್ಸ್ ಆ್ಯಂಡ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಟ್ ದ ಸೇಮ್ ವರ್ಟೆಕ್ಸ್ ಆ್ಯಂಡ್ ಪಾಸಸ್ ಥ್ರೂ ಎವ್ರಿ ಎಡ್ಜ್ ಆಫ್ ದ ಗ್ರಾಫ್ ಎಕ್ಸಾಕ್ಟ್ಲಿ ಒನ್ಸ್. ನೋಡಿ, ಕೇವಲ ಒಂದ್ಸಲಿ ಮಾತ್ರ ಎಡ್ಜನ್ನು ಟ್ರಾವರ್ಸ್ ಮಾಡೋದಕ್ಕಾಗೋದು, ರಿಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಂಡೀಷನ್ ಏನು ಹೇಳಿದರೆ, ಎ ಕನೆಕ್ಟೆಡ್ ಗ್ರಾಫ್ ಆಸ್ ಎ ಯೂಲರ್ ಸರ್ಕ್ಯೂಟ್, ಅಂದರೆ ಯೂಲರ್ ಸರ್ಕ್ಯೂಟ್ ಇರಬೇಕು ಅಂತಂದರೆ ಈ ಥರ ಅಂತಂದರೆ ಕ್ಲೋಸ್ಡ್ ಟ್ರಯಲ್, ನೋ ಎಡ್ಜ್ ರಿಪೀಟೇಷನ್ ಆಗಬಾರ್ದು. ಬಟ್ ಫಸ್ಟು ಈ ಕೊಟ್ಟಿರುವಂಥ ಗ್ರಾಫಲ್ಲಿ ಯೂಲರ್ ಸರ್ಕ್ಯೂಟ್ ಇದೆಯೋ ಇಲ್ವೋ ಅಂತ ಯಾವ ರೀತಿ ಕಂಡುಹಿಡಿಯೋದು? ಎ ಕನೆಕ್ಟೆಡ್ ಗ್ರಾಫ್ ಆಸ್ ಎ ಯೂಲರ್ ಸರ್ಕ್ಯೂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎವ್ರಿ ವರ್ಟೆಕ್ಸ್ ಆಸ್ ಎ ಈವನ್ ಡಿಗ್ರಿ, ಎವ್ರಿ ವರ್ಟೆಕ್ಸ್ ಆಸ್ ಈವನ್ ಡಿಗ್ರಿ. ಫಾರ್ ಎಕ್ಸಾಂಪಲ್, ಇವಾಗ ಎ ಅನ್ನೋದೊಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ ಏನಾದ್ರೂ ಕೂಡ 3 ಎಡ್ಜ್ಗಳು ಕನೆಕ್ಟ್ ಆಗಿದ್ದಾವೆ ಅಂತಂದ್ರೆ ಇದರ ಡಿಗ್ರಿ ಎಷ್ಟಾಗುತ್ತೆ? 3. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ಎಷ್ಟು ಕನೆಕ್ಟ್ ಆಗಿರ್ತವೆ ಒಂದು ವರ್ಟೆಕ್ಸ್ಗೆ ಡೈರೆಕ್ಟ್ ಆಗಿ, ಅದನ್ನ ನಾವು ಅದರ ಡಿಗ್ರಿ ಅಂತ ಕರಿತೀವಿ. ಬಟ್ ಅವ್ರು ಏನು ಹೇಳ್ತಿರೋದು, ಈವನ್ ಡಿಗ್ರಿ ಆಗಿರಬೇಕು. ನಮ್ಮ ಹತ್ರ ಇರುವಂತ ಪ್ರತಿಯೊಂದು ವರ್ಟೆಕ್ಸು ಕೂಡ, ಇಲ್ಲಿ ಎಷ್ಟು ವರ್ಟೆಕ್ಸ್ ಇದಾವೆ ಇವೆಲ್ಲದ್ರದ್ದು ಕೂಡ ಡಿಗ್ರಿ ಈವನ್ ಆಗಿರಬೇಕು. 2, 4, 6, 8 ಈ ತರ ಡಿಗ್ರಿ ಈವನ್ ಆಗಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಂಬರ್ 1 ಅಲ್ಲಿ ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಯೂಲರ್ ಸರ್ಕ್ಯೂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು. ಯಾವ ರೀತಿ? ಈವನ್ ಡಿಗ್ರಿಯನ್ನ ಹೊಂದಿರಬೇಕು ಈ ಎಲ್ಲ ವರ್ಟೆಕ್ಸ್ಗಳು ಕೂಡ. ಸೊ ಅದನ್ನ ಚೆಕ್ ಮಾಡೋಣ. ಚೆಕ್ ಫಾರ್ ಯೂಲರ್ ಸರ್ಕ್ಯೂಟ್ ಕಂಡೀಷನ್, ಸರಿನಾ? ಯಾವ್ಯಾವ ವರ್ಟೆಕ್ಸ್ ಇದಾವೆ ಅವೆಲ್ಲ ಬರ್ಕೊಳ್ಳಿ. ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ. ಈಗ ಎಲ್ಲಾದ್ರದ್ದು ಕೂಡ ಡಿಗ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಿ. ಎದು ಡಿಗ್ರಿ ಏನಾಗುತ್ತೆ? 2, ಯಾಕಂತಂದ್ರೆ 2 ವರ್ಟೆಕ್ಸ್ಗಳು, ಸಾರಿ 2 ಎಡ್ಜಸ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು. ಸೊ ಎದು ಡಿಗ್ರಿ ಎಷ್ಟು? 2. ನೆಕ್ಸ್ಟ್ ಬಿದು ಡಿಗ್ರಿ ಎಷ್ಟಾಗಿರುತ್ತೆ? 1, 2, 3, 4, 5, 6. 6 ಎಡ್ಜಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು. ಸೊ ಡಿಗ್ರಿ ಇಸ್ 6. ನೆಕ್ಸ್ಟ್ ಸಿಗೆ 1, 2 ಎಡ್ಜ್ ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ಇಸ್ 2. ನೆಕ್ಸ್ಟ್ ಡಿಗೆ 1, 2, 3, 4 ಎಡ್ಜ್ ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ಇಸ್ 4. ನೆಕ್ಸ್ಟ್ ಇಗೆ 1, 2, 3, 4 ಎಡ್ಜ್ ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ಇಸ್ 4. ನೆಕ್ಸ್ಟ್ ಎಫ್ಗೆ 1, 2, 3, 4 ಎಡ್ಜ್ ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ಇಸ್ 4. ನೆಕ್ಸ್ಟ್ ಜಿಗೆ 1, 2, 3, 4 ಎಡ್ಜ್ ಕನೆಕ್ಟ್ ಆಗಿದೆ. ಸೊ ಡಿಗ್ರಿ ಇಸ್ 4. ನೆಕ್ಸ್ಟ್ ಎಚ್ಗೆ 1, 2 ಎಡ್ಜ್ಗಳು ಕನೆಕ್ಟ್ ಆಗಿದ್ದಾವೆ. ಸೊ ಡಿಗ್ರಿ ಇಸ್ 2. ನೆಕ್ಸ್ಟ್ ಐಗೆ 1, 2, 3, 4 ಎಡ್ಜ್ ಕನೆಕ್ಟ್ ಆಗಿದ್ದಾವೆ. ಸೊ ಡಿಗ್ರಿ ಇಸ್ 4. ನೆಕ್ಸ್ಟ್ ಜೆಗೆ 1, 2, 3, 4 ಎಡ್ಜ್ ಕನೆಕ್ಟ್ ಆಗಿದ್ದಾವೆ. ಸೊ ಡಿಗ್ರಿ ಇಸ್ 4. ನೆಕ್ಸ್ಟ್ ಕೆಗೆ 1, 2 ಎಡ್ಜ್ ಕನೆಕ್ಟ್ ಆಗಿರೋದ್ರಿಂದ ಡಿಗ್ರಿ ಇಸ್ 2. ಸೊ ನೀವು ಇಲ್ಲಿ ನೋಡಿದ್ರೆ 2 ಬಂದಿದೆ, 4 ಬಂದಿದೆ, 6 ಬಂದಿದೆ, ಇಷ್ಟೇ ಬಂದಿರೋದು. ಅವೆಲ್ಲವೂ ಕೂಡ ಇವನ್ನ. ಎಸ್, ಸೊ ಕನ್ಕ್ಲೂಡ್ ಮಾಡಿ. ದೇರ್ ಫೋರ್ ವಿ ಆರ್ ಗೆಟಿಂಗ್ the degrees of each vertex in the given graph with even degree. So we can conclude that the given graph has ಯೂಲರ್ ಸರ್ಕ್ಯೂಟ್. ಸೊ ಯೂಲರ್ ಸರ್ಕ್ಯೂಟ್ ಇದೆ ಅಂತ ಗೊತ್ತಾಯ್ತು. ಈಗ ಯೂಲರ್ ಸರ್ಕ್ಯೂಟ್ ಅನ್ನ ಬರಿಬೇಕಾದ್ರೆ ನೆನಪಿರ್ಲಿ, ವರ್ಟೆಕ್ಸ್ಗಳು ಬೇಕಾದ್ರೆ ರಿಪೀಟ್ ಆಗಲಿ. ಸೊ ಅದನ್ನ ಬೇಕಾದ್ರೆ ಬರಿತೀನಿ ನೋಡಿ. ಇಲ್ಲಿ ವರ್ಟೆಕ್ಸು ರಿಪೀಟ್ ಆಗ್ಬೋದು, ಆದ್ರೆ ಎಡ್ಜಸ್ಸು ರಿಪೀಟ್ ಆಗಬಾರ್ದು. ಆಮೇಲೆ ಇನ್ನೊಂದು, ಪ್ರತಿಯೊಂದು ಎಡ್ಜು ಕೂಡ ಯೂಸ್ ಆಗಿರಲೇಬೇಕು, ಗೊತ್ತಾಯ್ತಾ? ಇಲ್ಲಿ ಇದೊಂದು ಯಾವುದೋ ಒಂದು ಎಡ್ಜನ್ನು ಬಿಟ್ಬಿಡ್ತೀನಿ, ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಇ, ಜಿ, ಕೆ, ಜೆ, ಐ, ಎಚ್, ಡಿ, ಎ. ಸೊ ಈ ತರ ಬರ್ದ್ಬಿಡ್ತೀನಿ. ಒಳಗಡೆ ಇರುವಂತ ಯಾವುದೇ ಎಡ್ಜಸ್ ಅನ್ನು ಯೂಸ್ ಮಾಡಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡಲ್ಲ. ಸೊ ಏನು, ಪ್ರತಿಯೊಂದು ಎಡ್ಜ್ ಕೂಡ ಯೂಸ್ ಆಗಬೇಕು, ಆದ್ರೆ ರಿಪೀಟ್ ಆಗಬಾರ್ದು.
ಸೊ ಅದೇ ಒಂದು ಕಂಡೀಷನ್ಗೋಸ್ಕರನೇ ನಾವಿಲ್ಲಿ E1 ಡಿಗ್ರಿ ಇರುವಂತ ವರ್ಟೆಕ್ಸ್ಗಳಾದ್ರೆ ಮಾತ್ರ ಇದು ಸ್ಯಾಟಿಸ್ಫೈ ಆಗೋದು. ಏನು, ಎಲ್ಲ ಎಡ್ಜು ಯೂಸ್ ಆಗಬೇಕು, ಆದ್ರೆ ರಿಪೀಟ್ ಆಗಬಾರ್ದು ಅಂತಂದ್ರೆ ನಮಗೆ E1 ಡಿಗ್ರಿ ಇರುವಂತ ವರ್ಟೆಕ್ಸ್ಗಳೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಡ್ಜಸ್ ಎಲ್ಲ ಯೂಸ್ ಆಗಬೇಕು, ರಿಪೀಟ್ ಆಗಬಾರ್ದು. ವರ್ಟೆಕ್ಸ್ಗಳು ಬೇಕಾದ್ರೆ ರಿಪೀಟ್ ಆಗ್ಬಹುದು. ಸೊ ಇವಾಗ ಎಲ್ಲಿ ಶುರು ಮಾಡಿರ್ತೀವಿ ಅಲ್ಲೇ ವಾಪಸ್ ಬರಬೇಕು. ಯಾಕೆ, ಯೂಲರ್ ಸರ್ಕ್ಯೂಟ್ ಅಂತ ಅಂದ್ರೆ ಏನು, ಕ್ಲೋಸ್ಡ್ ಟ್ರಯಲ್ ಅಂತ ಗೊತ್ತಾಯ್ತಾ. ಎಲ್ಲಿ ಶುರು ಮಾಡಿರ್ತೀನಿ ಅಲ್ಲೇ ಬಂದು ನಿಂತ್ಕೋಬೇಕು. ಫಾರ್ ಎಕ್ಸಾಂಪಲ್ ಎ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇದು ಸೆಕೆಂಡ್ ಒನ್ಗೆ ಆನ್ಸರು. ಸೊ ಸೆಕೆಂಡ್ ಒನ್ ಅಂತ ಅವ್ರೇನು ಕೊಟ್ಟಿಲ್ಲ, ನಾನು ಬರೀತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಎ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಎ ಇಂದ ನಾನು ಶುರು ಮಾಡ್ತೀನಿ ಅಂತ ಅನ್ಕೊಳ್ಳಿ. ಎ ಇಂದ ನಾನು ಡಿಗೆ ಹೋಗ್ತೀನಿ, ಸರಿನಾ. ಎ ಇಂದ ನಾನು ಡಿಗೆ ಹೋಗ್ತೀನಿ. ಈಗ ಈ ಒಂದು ಎಡ್ಜು ಯೂಸ್ ಆಯಿತು, ಮತ್ತೆ ನಾನು ಆ ಎಡ್ಜನ್ನು ಯೂಸ್ ಮಾಡಂಗಿಲ್ಲ. ಡಿ ಇಂದ ನಾನು ಎಚ್ಗೆ ಹೋಗ್ತೀನಿ, ಡಿ ಇಂದ ಎಚ್ಗೆ ಹೋಗ್ತೀನಿ. ಸೊ ಈ ಒಂದು ಎಡ್ಜ್ ಯೂಸ್ ಆಯಿತು, ಮತ್ತೆ ಯೂಸ್ ಮಾಡಂಗಿಲ್ಲ. ಎಚ್ಚಿಂದ ಐಗೆ ಹೋಗ್ತೀನಿ, ಎಚ್ಚಿಂದ ಐಗೆ. ನೆಕ್ಸ್ಟ್ ಐ ಇಂದ ಏನು ಮಾಡ್ತೀನಿ, ಜೆಗೆ ಹೋಗ್ತೀನಿ. ಸೊ ಸರಿನಾ, ಐ ಇಂದ ಜೆಗೆ ಹೋಗ್ತೀನಿ. ನೆಕ್ಸ್ಟ್ ಜೆ ಇಂದ ಕೆಗೆ ಹೋಗ್ತೀನಿ, ಜೆ ಇಂದ ಕೆಗೆ ಹೋಗ್ತೀನಿ. ನೆಕ್ಸ್ಟ್ ಕೆ ಇಂದ ಜಿಗೆ ಹೋಗ್ತೀನಿ, ಕೆ ಇಂದ ಜಿ. ನೆಕ್ಸ್ಟ್ ಜಿ ಇಂದ ಸಿಗೆ ಹೋಗ್ತೀನಿ, ಜಿ ಇಂದ ಸಿ. ನೆಕ್ಸ್ಟ್ ಸಿ ಇಂದ ನಾನು ಬಿಗೆ ಹೋಗ್ತೀನಿ. ಸೊ ಸಿ ಇಂದ ಬಿಗೆ. ಆ ಎಡ್ಜನ್ನು ಕ್ಯಾನ್ಸಲ್ ಔಟ್ ಮಾಡ್ಕೊತ ಬನ್ನಿ. ನೆಕ್ಸ್ಟ್ ಬಿ ಇಂದ ನಾನು ಡಿಗೆ ಹೋಗ್ತೀನಿ, ಸರಿನಾ. ಬಿ ಇಂದ ನಾನು ಡಿಗೆ ಹೋಗ್ತೀನಿ. ನೆಕ್ಸ್ಟ್ ಡಿ ಇಂದ ನಾನು ಇಗೆ ಬರ್ತೀನಿ, ಡಿ ಇಂದ ನಾನು ಇಗೆ ಬರ್ತೀನಿ. ನೆಕ್ಸ್ಟ್ ಇ ಇಂದ ನಾನು ಐಗೆ ಹೋಗ್ತೀನಿ, ಸರಿನಾ. ಇ ಇಂದ ನಾನು ಐಗೆ ಹೋಗ್ತೀನಿ. ನೆಕ್ಸ್ಟ್ ಐ ಇಂದ ನಾನು ಎಫ್ಗೆ ಬರ್ತೀನಿ, ಐ ಇಂದ ನಾನು ಎಫ್ಗೆ ಬರ್ತೀನಿ. ಎಫ್ ಇಂದ ನಾನು ಜೆಗೆ ಹೋಗ್ತೀನಿ, ಎಫ್ ಇಂದ ಜೆಗೆ ಹೋಗ್ತೀನಿ. ಜೆ ಇಂದ ನಾನು ಜಿಗೆ ಹೋಗ್ತೀನಿ, ಜೆ ಇಂದ ಜಿ. ನೆಕ್ಸ್ಟ್ ಜಿ ಇಂದ ಎಫ್ಗೆ ಜಿ ಇಂದ ನಾನು ಬಿಗೆ ಹೋಗ್ತೀನಿ, ಜಿ ಇಂದ ಬಿಗೆ ಹೋಗ್ತೀನಿ. ಸೊ ಇವಾಗ ಬಿ ಇಂದ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ ನೋಡಿ. ಇಲ್ಲಿ ಬಿ ಇಂದ ನಾನು ಎಲ್ಲಿಗೆ ಬಂದೆ, ಎಫ್ಗೆ ಬಂದೆ. ಬಿ ಇಂದ ನಾನು ಎಫ್ಗೆ ಬರ್ತೀನಿ. ನೆಕ್ಸ್ಟ್ ಎಫ್ ಇಂದ ನಾನು ಇಗೆ ವಾಪಸ್ ಬರ್ತೀನಿ, ಹೀಗೆ. ನೆಕ್ಸ್ಟ್ ಇ ಇಂದ ನಾನು ಮತ್ತೆ ವಾಪಸ್ ಬಿಗೆ ಬರ್ತೀನಿ, ಇ ಇಂದ ಬಿಗೆ ಬಂದೆ. ಬಿ ಇಂದ ನಾನು ಕೊನೆಯದಾಗಿ ಎಗೆ ವಾಪಸ್ ಹೋಗ್ತೀನಿ. ಸೊ ನೋಡಿ, ಎಲ್ಲಿ ಶುರು ಮಾಡಿದ್ದೆ ಅಲ್ಲೇ ಎಂಡ್ ಮಾಡಿದ್ದೀನಿ. ಯಾವ ಎಡ್ಜಸ್ ಕೂಡ ನನಗೆ ರಿಪೀಟ್ ಆಗಿಲ್ಲ, ಮತ್ತು ಪ್ರತಿಯೊಂದು ಎಡ್ಜನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಯೂಲರ್ ಸರ್ಕ್ಯೂಟ್ ಇರಬೇಕು ಅಂತಂದರೆ ಯಾವುದೇ ಒಂದು ಗ್ರಾಫನ್ನು ಕೊಟ್ಟಿರುವಾಗ ಸೊ ಆ ಗ್ರಾಫಿನ ಎಲ್ಲ ವರ್ಟೆಕ್ಸ್ಗಳ ಡಿಗ್ರಿ ಏನಾಗಿರಬೇಕು, E1 ಡಿಗ್ರಿ ಆಗಿರಬೇಕು. 2, 4, 6, 8 ಆ ಥರ. ಫಸ್ಟು E1 ಡಿಗ್ರಿ ಇದಾವಂತ ಚೆಕ್ ಮಾಡ್ಕೊಳ್ಳೋಣ. E1 ಡಿಗ್ರಿ ಇದೆಯಾ, ಎಸ್. ಸೊ ನಾನು ಈ ಒಂದು ಗ್ರಾಫಲ್ಲಿ ಯೂಲರ್ ಸರ್ಕ್ಯೂಟನ್ನು ಕಂಡುಹಿಡಿಬೋದು ಅಂತ. ಯೂಲರ್ ಸರ್ಕ್ಯೂಟ್ ಏನು ಕಂಡೀಷನು, ವರ್ಟೆಕ್ಸ್ಗಳು ಬೇಕಾದರೆ ಎಸ್ ಅಲ್ಲಿ ಏನಾದರೂ ರಿಪೀಟ್ ಆಗಲಿ, ಎಡ್ಜಸ್ಗಳು ರಿಪೀಟ್ ಆಗಂಗಿಲ್ಲ, ಸರಿನಾ. ಎಡ್ಜಸ್ಗಳು ಯಾವುದೇ ಕಾರಣಕ್ಕೂ ಕೂಡ ರಿಪೀಟ್ ಆಗಂಗಿಲ್ಲ. ಆಮೇಲೆ ಏನು ಎಡ್ಜಸ್ಗಳು ಇರ್ತವೆ ಪ್ರತಿಯೊಂದು ಎಡ್ಜು ಕೂಡ ಯೂಸ್ ಆಗಿರ್ಬೇಕು. ನೋಡಿ, ಪ್ರತಿಯೊಂದು ಎಡ್ಜ್ ಕೂಡ ಯೂಸ್ ಆಗಿದೆಯಾ, ಎಸ್. ಸೊ ಈ ಥರ ಕಾಟ್ ಮಾಡ್ಕೊಂತ ಹೋದಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಆಮೇಲೆ ಯೂಲರ್ ಸರ್ಕ್ಯೂಟ್ ಅಂತ ಹೇಳಿರೋದ್ರಿಂದ ಕ್ಲೋಸ್ಡ್ ಟ್ರಯಲ್, ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಗೆ ವಾಪಸ್ ತಂದು ನಿಲ್ಲಿಸಬೇಕು, ಆ ಥರ. ಸೊ ಒಂದು 2-3 ಪ್ರಾಬ್ಲಮ್ನ ಎಕ್ಸ್ಟ್ರಾ ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಕ್ಲಿಯರ್ ಆಗುತ್ತೆ. ಆ ಎಲ್ಲ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಡೌಟ್ ಇದೆ ಅಂತಂದರೆ ಬೇಕಾದ್ರೆ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯಿನ್ ಆಗ್ಬೋದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.